ಹುಡುಗರು ಬರ್ಬಾದ್ ಆಗ್ತಿದ್ದಾರೆ. ಯಾವುದೇ ಗುರಿ ಇಲ್ದೆ, ಕನಸುಗಳಿಲ್ದೆ, ಬರೀ ಫೋನ್ ಯೂಸ್ ಮಾಡೋದು, ಅಶ್ಲೀಲ ವಿಡಿಯೋಸ್ ನೋಡೋದು, ವೀರ್ಯ ನಾಶ ಮಾಡೋದು, ಹುಡುಗಿಯರಿಂದ ಟೈಮ್ ಪಾಸ್ ಮಾಡ್ತಾ ಬಿದ್ದಿರೋದು. ಆದ್ರೂ ಹುಡುಗಿ ನಿಮ್ಮಿಂದ ಇಂಪ್ರೆಸ್ ಆಗಲ್ಲ. ನಿಮಗೆ ಗೊತ್ತಿದೆಯಾ ಅದರ ಕಾರಣ ಏನು ಅಂತ? ಹುಡುಗಿಯರ ವ್ಯಾಲ್ಯೂ ಇವತ್ತಿನ ಹುಡುಗರ ವ್ಯಾಲ್ಯೂಗಿಂತ ತುಂಬಾ ಜಾಸ್ತಿ ಇದೆ. ವ್ಯಾಲ್ಯೂ ಅಂದ್ರೆ ಕೇವಲ ಹಣನೇ ಅಲ್ಲ. ವ್ಯಾಲ್ಯೂ ಅಂದ್ರೆ ಆ ಹುಡುಗಿಯ ಇಂಟೆಲಿಜೆನ್ಸ್, ಅವರ ಗುರಿ ಕಡೆ ಫೋಕಸ್ ಆಗಿರೋದು. ಈ ರೀತಿ ಇದ್ದಾಗ ಹುಡುಗಿ ಎನರ್ಜಿ ಹುಡುಗನಿಗಿಂತ ತುಂಬಾ ಜಾಸ್ತಿ ಇರುತ್ತೆ. ಇವತ್ತಿನ ಕೆಲ 25-30 ವರ್ಷದ ಹುಡುಗರು ಮಂತ್ಲಿ ಸಿಮ್ ರಿಚಾರ್ಜ್ ಗಾಗಿ ತನ್ನ ತಂದೆಯಿಂದ ಹಣ ಇಸ್ಕೋತಾರೆ. ಏನಾದ್ರೂ ಈ ರೀತಿನೇ ನಡೀತಾ ಹೋದ್ರೆ ಆಗ ನಾವು ಯಾವುದರ ಮೇಲೆ ಹೆಮ್ಮೆ ಪಡ್ತಿದೀವೋ, ನಮ್ಮ 50% ಜನಸಂಖ್ಯೆ 25ಗಿಂತ ಕಡಿಮೆ ಇದೆ ಅಂತ, ಆಗ ಇದೇ ಅವಸರ ಒಂದು ಶಾಪದಲ್ಲಿ ಬದಲಾಗುತ್ತೆ. ಇದೇ 30ಕ್ಕಿಂತ ಕೆಳಗಿರೋ ಪಾಪ್ಯುಲೇಷನ್ ನಮ್ಮ ದೇಶಕ್ಕೆ ಒಂದು ತಲೆನೋವಾಗುತ್ತೆ. ಅದಕ್ಕೆ ಮೇಲ್ಸ್ ನ ಒಂದು ಈ ರೀತಿ ಪರ್ಸನಾಲಿಟಿ ನಿಮಗೆ ಈ ಪರಿಸ್ಥಿತಿಯಿಂದ ಹೊರಗೆ ತೆಗೆಯುತ್ತೆ. ಅಂಡ್ ದಟ್ ಈಸ್ ಸಿಗ್ಮಾ ಮೇಲ್. ಆದ್ರೆ ಎಲ್ಲಕ್ಕಿಂತ ಮೊದಲು ನಿಮ್ಮ ನೋಟಾನ ಬದಲಿಸಿ ಸಿಗ್ಮಾ ಮೇಲ್ ಬಗ್ಗೆ ಇರೋದು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರಬಹುದು, ಸಿಗ್ಮಾ ಮೇಲ್ ಅಂದ್ರೆ ಒಬ್ಬ ಈ ರೀತಿ ವ್ಯಕ್ತಿ. ಅವನು ಹುಡುಗಿಯರಿಗೆ ಮರ್ಯಾದೆ ಕೊಡಲ್ಲ, ಆರೋಗಂಟ್ ಇರ್ತಾನೆ, ತನ್ನ ಗುಂಗಲಿ ಇರ್ತಾನೆ ಅಂತ. ಇದೆಲ್ಲ ನಿಮ್ಮ ತಲೆಯಲ್ಲಿ ತುಂಬಿದ್ದಾರೆ. ನೀವು ತಕ್ಷಣ ಅದನ್ನ ತೆಗಿರಿ. ಸಿಗ್ಮಾ ಮೇಲ್ ನ ಪರ್ಪಸ್ ಕ್ಲಿಯರ್ ಆಗಿರುತ್ತೆ. ಲೈಫ್ ಅಲ್ಲಿ ಅವ್ರು ಏನ್ ಮಾಡ್ಬೇಕು, ಏನ್ ಮಾಡಬಾರದು ಇವರಿಗೆ ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಇವರಿಗೆ ಗೊತ್ತಿರುತ್ತೆ ಗರ್ಲ್ ಅಂಡ್ ಗೋಲ್ ಅಲ್ಲಿ ಮೊದಲು ಗೋಲ್ ಮುಖ್ಯ ಅಂತ. ಇದರ ಅರ್ಥ ಇದೇನಲ್ಲ ಇವ್ರು ಹುಡುಗಿಯರಿಗೆ ಮರ್ಯಾದೆ ಕೊಡಲ್ಲ ಅಂತ. ನಮ್ಮ ಕಲ್ಚರ್ ನಲ್ಲಂತೂ ಅರ್ಧನಾರೀಶ್ವರನ ಕಾನ್ಸೆಪ್ಟ್ ಇದೆ. ಒಬ್ಬ ವ್ಯಕ್ತಿ ಮಹಿಳೆ ಇಲ್ಲದೆ ಅರ್ಧಂಬರ್ಧ. ಅದಕ್ಕೆ ಎಲ್ಲದಕ್ಕಿಂತ ಮೊದಲು ನೀವು ರಿಯಲ್ ಸಿಗ್ಮಾ ಮೇಲ್ ಆಗ್ಬೇಕು ಅಂತ ಇದ್ರೆ ಕೆಲವು ಮೂರ್ಖರನ್ನ ನೋಡೋದು ಬಂದ್ ಮಾಡಿ. ಈಗ ಬರೋಣ, ನಿಮ್ಗೆ ಏನಾದ್ರೂ ಒಂದು ಎಕ್ಸ್ಟ್ರಾ ಆರ್ಡಿನರಿ ಲೈಫ್ ಬಾಳ್ಬೇಕು, ಜನರ ಕೆಳಗೆ ಕೆಲಸ ಮಾಡಬಾರ್ದು, ಗುಲಾಮರ ರೀತಿ ಜೀವನ ಕಳಿಬಾರ್ದು ಅಂತ ಇದ್ರೆ ಆಗ ಸಿಗ್ಮಾ ಮೇಲ್ ಅಂತೂ ಆಗ್ಲೇಬೇಕು. ಸಿಗ್ಮಾ ಮೇಲ್ ಆಗೋದಕ್ಕಿಂತ ಮೊದಲು ನೀವು ಇದನ್ನ ತಿಳ್ಕೊಳ್ಳಿ. ಸಿಗ್ಮಾ ಮೇಲ್ ಏನು, ಅದರ ಹೆಸರು ಏನು? ಸಿಗ್ಮಾ ಒಂದು ಗ್ರೀಕ್ ವರ್ಡ್. ಉಲ್ಫ್ ತೋಳಗಳ 4 ತರದ ಪರ್ಸನಾಲಿಟಿ ಕಾಣಬಹುದು. ಆಲ್ಫಾ, ಬೀಟಾ, ಸಿಗ್ಮಾ ಮತ್ತೆ ಒಮೆಗಾ. ಆಲ್ಫಾ ಉಲ್ಫ್ಸ್ ಏನಿತ್ತೋ ಅದು ಗ್ರೂಪ್ ನ ಕಿಂಗ್ ಆಗಿರುತ್ತೆ, ಮತ್ತೆ ಬೀಟಾ ಹಾಗೂ ಒಮೆಗಾ ಅದರ ಗುಲಾಮ. ಆದ್ರೆ ಸಿಗ್ಮಾ ಏನಿತ್ತೋ ಅದು ಗುಲಾಮ್ಗಿರಿ ಮಾಡೋಕೆ ಇಷ್ಟಪಡ್ತಿರ್ಲಿಲ್ಲ. ಅದಕ್ಕೆ ಅದು ಅದರ ಇಷ್ಟದಂತೆ ಇರ್ತಿತ್ತು. ಅದರ ಈ ನೇಚರ್ನ ಕಾರಣದಿಂದಲೇ ಅದರ ಗುಂಪನ್ನ ಬಿಟ್ಟು ಹೋಯ್ತು ಮತ್ತೆ ಒಂಟಿಯಾಗಿ ಕಾಡಲ್ಲಿ ಇರೋದಕ್ಕೆ ಶುರು ಮಾಡ್ತು. ಒಂಟಿಯಾಗಿ ಇರೋ ಕಾರಣದಿಂದ ತುಂಬಾ ಸವಾಲುಗಳನ್ನ ಎದುರಿಸಬೇಕಾಯ್ತು. ಮತ್ತೆ ಇದರಿಂದಾನೇ ಅದು ತುಂಬಾ ಸ್ಟ್ರಾಂಗ್ ಕೂಡ ಆಯ್ತು. ಮತ್ತೆ ಅದೇ ಒಂದು ಸಪರೇಟ್ ಗುಂಪನ್ನ ಮಾಡ್ಕೊಳ್ತು. ಇದಾಗಿತ್ತು ಸಿಗ್ಮಾ ವರ್ಡ್ ನ ಹಿಸ್ಟರಿ. ಈಗ ನಾನ್ ನಿಮ್ಗೆ ಏನ್ ಹೇಳಕ್ ಹೋಗ್ತಾ ಇದ್ದೀನೋ ಇದು ಸ್ವಲ್ಪ ಡೀಪ್. ಇದನ್ನ ನೀವು ಏನಾದ್ರೂ ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಸಿಗ್ಮಾ ಮೇಲ್ ಬಗ್ಗೆ ಸ್ವಲ್ಪನಾದ್ರೂ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಸಿಗ್ಮಾ ಮೇಲ್ ಯಾರು ಅಂತ. ಯಾರು ಆಲ್ಫಾ ಮೇಲ್ ಇರ್ತಾರೋ ಅವರು ನ್ಯಾಚುರಲ್ ಲೀಡರ್ಸ್ ಆಗಿರ್ತಾರೆ. ಯಾರು ಬೀಟಾ ಮೇಲ್ಸ್ ಇರ್ತಾರೋ ಇವ್ರ ನೇಚರ್ ಬಹಳ ಸಾಧಾರಣವಾಗಿರುತ್ತೆ. ಇವರು ಆಲ್ಫಾ ಮೇಲ್ ನ ಫಾಲೋವರ್ ಆಗಿ ಪೂರ್ತಿ ಜೀವನ ಕಳೀತಾರೆ. ಯಾರು ಸಿಗ್ಮಾ ಮೇಲ್ ಆಗಿರ್ತಾರೋ ಅವರು ನೇಚರ್ ಯಾವ ರೀತಿ ಇರುತ್ತೆ ಅಂದ್ರೆ ಇವ್ರಿಗೆ ಲೀಡರ್ ಆಗ್ಬೇಕು ಅಂತ ಆಸೆ ಆಗ್ಲಿ, ಇಲ್ಲ ಒಬ್ಬರು ಫಾಲೋವರ್ ಆಗಿ ಫ್ಯಾನ್ ಆಗಿ ಒಂದು ಸಾಧಾರಣ ಜೀವನ ಬದುಕೋಕೆ ಇಷ್ಟಪಡಲ್ಲ. ನೀವು ಸದ್ಯಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇವ್ರದೇ ಒಂದು ಬೇರೆ ಪ್ರಪಂಚ ಇರುತ್ತೆ ಮತ್ತೆ ಇವರು ಅವರ ಪ್ರಪಂಚದಲ್ಲಿ ಜೀವಿಸ್ತಾರೆ. ಈಗ ಇದನ್ನ ಗಮನ ಇಟ್ಟು ಕೇಳಿ. ಒಂದು ರಾಜ್ಯ ದರ್ಬಾರ ಇದೆ. ಅಲ್ಲಿ ಒಬ್ಬ ರಾಜನಿತಾನೆ. ಅವನು ಆಲ್ಫಾ ಮೇಲ್ ಆಗಿರ್ತಾನೆ. ಅದೇ ರಾಜ್ಯದಲ್ಲಿ ಕೆಲವು ಜನ ಪ್ರಜೆಗಳು ಅವರೆಲ್ಲ ಬೀಟಾ ಮೇಲ್ಸ್. ಒಂದು ದಿನ ರಾಜ್ಯ ದರ್ಬಾರಲ್ಲಿ ಒಬ್ಬ ಮಿಸ್ಟೀರಿಯಸ್ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ಬಹಳ ಬುದ್ಧಿವಂತ ಜೊತೆಗೆ ನಿಪುಣನಾಗಿರ್ತಾನೆ. ಮತ್ತೆ ತಲೆಯಿಂದ ತುಂಬಾ ಚುರುಕಿರ್ತಾನೆ. ಅವನು ಸಾಧಾರಣವಾಗಿ ಮಾತುಗಳನ್ನ ಆಡಲ್ಲ. ಅವನ ಪ್ರತಿ ಮಾತಿನಲ್ಲಿ ದೊಡ್ಡ ದೊಡ್ಡ ಆಳವಾದ ಅರ್ಥಗಳಿರುತ್ತೆ. ಅವನು ಎಷ್ಟು ಸಾಹಸ ಇಟ್ಟಿರ್ತಾನಂದ್ರೆ ಅವನಿಗೆ ಏನಾದ್ರೂ ಬೇಕಾದ್ರೆ ರಾಜಕುಮಾರಿನೇ ಸಹ ಅವನದಾಗಿಸಬಹುದು. ಅವನಿಗೆ ಬೇಕಾದ್ರೆ ರಾಜನ ಪೂರ್ತಿ ಪ್ರಜೆನ ಅವನ ವಶದಲ್ಲಿ ಮಾಡಬಹುದು. ಅವನಿಗೆ ಬೇಕಾದ್ರೆ ರಾಜನ ಇಡೀ ರಾಜ್ಯ ಭಾರನೆ ತಿರುಗಿಸಬಹುದು. ಮತ್ತೆ ರಾಜನನ್ನ ಒಬ್ಬ ಸಾಮಾನ್ಯವಾಗಿ ಮಾಡಬಹುದು. ಆದ್ರೆ ವ್ಯಕ್ತಿಗೆ ರಾಜನಾಗೋ ಇಚ್ಛೆ ಆಗ್ಲಿ ಅಥವಾ ರಾಜ್ಯಭಾರದ ಸಂಪತ್ತಿನ ಮೇಲೆ ಆಗ್ಲಿ ಯಾವುದೇ ಆಸಕ್ತಿ ಇರಲ್ಲ. ಯಾಕಂದ್ರೆ ಈ ವ್ಯಕ್ತಿಗಾಗಿ ಇವೆಲ್ಲಾ ವಸ್ತುಗಳು ಅರ್ಥಹೀನ. ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಒಬ್ಬ ಸಿಗ್ಮಾ ಮೇಲ್. ಸಿಗ್ಮಾ ಮೇಲ ಪ್ರತಿಯೊಂದನ್ನ ಪಡಿಬಹುದು. ಯಾವುದನ್ನ ನೀವು ನಾರ್ಮಲ್ ಮೆನ್ ಆಗಿ ಪಡೆಯೋದಕ್ಕೆ ಆಗಲ್ವೋ. ಸಿಗ್ಮಾ ಮೇಲ್ ಆಗೋದಕ್ಕೆ ಕೆಲವು ರೂಲ್ಸ್ ಇದೆ. ಅದನ್ನ ನೀವು ನಿಮ್ಮ ಲೈಫ್ ಅಲ್ಲಿ ಅಪ್ಲೈ ಮಾಡಬೇಕು. ಮೊದಲನೇ ರೂಲ್ ಇದೆ, ಡೋಂಟ್ ಪ್ರಿಟೆಂಡ್. ಸಿಗ್ಮಾ ಮೇಲ್ ಡೋಂಟ್ ಕೇರ್, ಹಿ ಸಿಗ್ಮಾ. ಅವನಿಗೆ ವ್ಯತ್ಯಾಸನೇ ಬೀಳಲ್ಲ, ಅವನು ಸಿಗ್ಮಾ ಅಂತ. ಆದ್ರೆ ಕೆಲವು ಜನ ಮೊದಲು ಹೊಸದಾಗಿ ಸಿಗ್ಮಾ ಮೇಲ್ ಆಗ್ತಾರಲ್ಲ, ಅವರು ಆ ರೀತಿ ಆಗಿ ಅವರು ಬರೀ ಶೋ ಆಫ್ ಮಾಡ್ತಾರೆ. ಜನರಿಗೆ ಲಿಟರಲಿ ತೋರಿಸ್ತಿರ್ತಾರೆ ಅವರು ಒಬ್ಬ ಸಿಗ್ಮಾ ಮೇಲ್ ಅಂತ. ಜನರ ಅಟೆನ್ಷನ್ ಹಸಿವು ಇವರಲ್ಲಿರುತ್ತೆ. ಈ ರೀತಿ ಜನರು ಹುಡುಗಿನ ಇಗ್ನೋರ್ ಮಾಡ್ತಾರೆ. ಆದ್ರೆ ಅವಳು ಹೋದ ಮೇಲೆ ಅವಳ ಬೆನ್ನ ಹಿಂದೆ ಸ್ಟಾಕಿಂಗ್ ಮಾಡ್ತಿರ್ತಾರೆ, ಹಿಂಬಾಲಿಸ್ತಿರ್ತಾರೆ ಆನ್ಲೈನ್ ಅಂಡ್ ಆಫ್ಲೈನ್ ಅಲ್ಲಿ. ಮತ್ತೆ ಯೋಚಿಸ್ತಿರ್ತಾರೆ ಅವರು ತನ್ನ ಬಗ್ಗೆ ಏನ್ ಯೋಚಿಸ್ತಿರ್ಬೋದು ಅಂತ. ಈ ನಡವಳಿಕೆ ಒಬ್ಬ ರಿಯಲ್ ಸಿಗ್ಮಾ ಮೇಲ್ದಲ್ಲ. ಈ ರೀತಿ ಜನರು ಸಿಗ್ಮಾ ಮೇಲ್ ಅಲ್ಲ, ಬೀಟಾ ಮೇಲ್ಸ್ ಇರ್ತಾರೆ. ಬೀಟಾ ಮೇಲ್ಸ್ಗೆ ಅಟೆನ್ಷನ್ ಹಸಿವು ಇರುತ್ತೆ. ಇವನಿಗೆ ಶೋ ಆಫ್ ಮಾಡೋದು ತುಂಬಾ ಇಷ್ಟ ಇರುತ್ತೆ. ಏನಾದ್ರೂ ನಿನಗೆ ರಿಯಲ್ ಸಿಗ್ಮಾ ಮೇಲ್ ಆಗ್ಬೇಕು ಅಂತ ಇದ್ರೆ ಆಗ ಪ್ರಿಟೆಂಡ್ ಮಾಡಬೇಡಿ. ಬದಲಿಗೆ ಈ ಸಿಗ್ಮಾ ಮೇಲ್ ರೂಲ್ ನ ನಿನ್ನ ಹಾವ ಭಾವ, ನಿನ್ನ ಮನಸ್ಸಲ್ಲಿ, ನಿನ್ನ ಶರೀರದ ಒಳಗೆ, ನಿನ್ನ ಆತ್ಮದ ಒಳಗೆ ಅದನ್ನ ಅಳವಡಿಸ್ಕೋ. ನಿಮಗೆ ಜನರ ಪ್ರಶಂಸನೆಗಳಿಂದ ವ್ಯತ್ಯಾಸನೇ ಬೀಳ್ಬಾರ್ದು. ಸೆಕೆಂಡ್ ರೂಲ್ ಇದೆ, ಎಂಬ್ರೇಸ್ ಯೋರ್ ಸೆಲ್ಫ್. ಸಿಗ್ಮಾ ಮೇಲ್ ತನ್ನನ್ನು ತಾನು ಇಂಪ್ರೂವ್ ಮಾಡೋದಕ್ಕೆ ಯಾವುದೇ ಹಂತಕ್ಕೂ ಹೋಗ್ತಾನೆ. ಇವರು 15-16 ಗಂಟೆ ಕೆಲಸ ಮಾಡ್ತಾರೆ. ಜನರ ಜೊತೆ ಸೇರೋದನ್ನ ನಿಲ್ಲಿಸ್ತಾರೆ. ಪಾರ್ಟೀಸ್ ಮಾಡೋದು, ಫ್ರೆಂಡ್ಸ್ ಗಳ ಜೊತೆ ಸುತ್ತಾಡೋದು ಬಂದ್ ಮಾಡ್ತಾರೆ. ಇವರು ತನ್ನನ್ನ ಕೆಲವು ದಿನಗಳವರೆಗೆ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡೋ ಅರ್ಥ ರೂಮ್ ಅಲ್ಲಿ ಪ್ಯಾಕ್ ಮಾಡ್ಕೊಳ್ಳೋದಲ್ಲ. ಇವರು ತಮ್ಮ ಗೋಲ್ಸ್ ಜೊತೆ ತಮ್ಮನ್ನ ಕಟ್ಟಿಟ್ಕೊಳ್ತಾರೆ. ಗೋಲ್ ನ ಹೊರಗಡೆ ಏನೂ ಯೋಚಿಸೋದಿಲ್ಲ. ಇವರಿಗೆ ಜನರಿಂದ ಏನೂ ವ್ಯತ್ಯಾಸ ಬೀಳಲ್ಲ. ಬೇರೆಯವರು ಏನ್ ಮಾಡ್ತಾ ಇದ್ದಾರೆ ಮತ್ತೆ ಏನ್ ಮಾಡ್ತಾ ಇಲ್ಲ, ಅವ್ರ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ಇವರು ತಮ್ಮನ್ನ ಪ್ರತಿದಿನ ಇನ್ನೂ ಇಂಪ್ರೂವ್ ಮಾಡ್ತಿರ್ತಾರೆ. ಸಿಗ್ಮಾ ಮೇಲ್ ಏನಾದ್ರು ಅವನು ಅಚೀವ್ ಮಾಡಿದ್ರು ಆಗ ಅವನು ಶೋ ಆಫ್ ಮಾಡಲ್ಲ. ಜನರಿಗೆ ಇದು ನೋಡ್ಬೇಕು ಅಂತ ಇದ್ರೆ ಆಗ ಅದು ತಾನಾಗೆ ತಾನೇ ಕಾಣುತ್ತೆ. ಇವರೇ ಸ್ವತಃ ಅದನ್ನ ತೋರಿಸೋದಿಲ್ಲ.
ಥರ್ಡ್ ರೂಲ್ ಇದೆ, ಜೆಂಡರ್ ನ್ಯೂಟ್ರಲ್. ನೀವು ಈ ರೀತಿ ಸಿಗ್ಮಾ ಮೇಲ್ ವಿಡಿಯೋಸ್ ನ ನೋಡೇ ಇರ್ತೀರಾ. ಅದರಲ್ಲಿ ಒಬ್ಬ ಹುಡುಗಿನ ಅವಮಾನ ಮಾಡ್ತಾನೆ, ಮತ್ತೆ ಅವನಿಗೆ ಸಿಗ್ಮಾ ಮೇಲ್ನ ಟೈಟಲ್ ಸಿಗುತ್ತೆ. ಇವರು ಸಿಗ್ಮಾ ಮೇಲಲ್ಲ, ಮೂರ್ಖರು. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಹುಡುಗಿ ಅಥವಾ ಬೇರೆ ಯಾರನ್ನೇ ಕೂಡ ಅವಮಾನಿಸೋನು ಸಿಗ್ಮಾ ಮೇಲ್ ಹೇಳಿಸ್ಕೊಳ್ಳೋದಿಲ್ಲ. ಒಬ್ಬ ರಿಯಲ್ ಸಿಗ್ಮಾ ಮೇಲೆ ಒಂದು ಹುಡುಗಿಗೆ ಅಷ್ಟೇ ಮರ್ಯಾದೆ ಕೊಡ್ತಾನೆ ಎಷ್ಟು ಹುಡುಗರಿಗೆ ಕೊಡ್ತಾನೋ. ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಜನ ಇರ್ತಾರೆ, ಅವರು ಹುಡುಗಿಯರಿಗೆ ಅವಮಾನ ಮಾಡ್ತಾರೆ, ಮತ್ತೆ ಈಗಿನ ಹುಡುಗರು ಅವರನ್ನ ಕೂಲ್ ಮತ್ತೆ ಸಿಗ್ಮಾ ಮೇಲ್ ಅಂತ ಕರೀತಾರೆ. ಮತ್ತೆ ಇಮ್ಯಾಜಿನ್ ಮಾಡಿ, ನೀವು ಅವರು ನಿಮಗೆ ಅದೇ ಸೇಮ್ ವರ್ಡ್ಸ್ ನಿಮ್ಮ ಅಕ್ಕ ತಂಗಿದ್ರ ಬಗ್ಗೆ ಹೇಳ್ತಾ ಇದ್ರೆ, ಆಗ ನೀವು ಅವರಿಗೆ ಸಿಗ್ಮಾ ಮೇಲ್ ಅಂತ ಹೇಳ್ತೀರಾ ಅಥವಾ ಅಲ್ಲೇ ಅವರಿಗೆ ಬಾರಿಸೋದಕ್ಕೆ ಮನಸ್ಸಾಗತ್ತಾ? ಸಿಗ್ಮಾ ಮೇಲ್ ಬ್ರಹ್ಮಚರ್ಯ ಟೈಪ್ ಇರ್ತಾರೆ. ಇವನಿಗೆ ಹುಡುಗಿಯರಿಂದ ಯಾವುದೇ ಇಂಟೆನ್ಷನ್ ಇರಲ್ಲ, ಇವನು ಅವರಿಂದ ದೂರಾನೇ ಇರ್ತಾನೆ. ಆದ್ರೆ ಅವನು ಕಾಡಲ್ಲಂತೂ ಇರೋದಿಲ್ಲ, ಇದೇ ಸಮಾಜದಲ್ಲಿ ಇರ್ತಾನೆ. ಅದಕ್ಕೆ ಯಾವ್ದಾದ್ರು ಇಂಟ್ರಾಕ್ಷನ್ ಮಾಡೋ ಅವಶ್ಯಕತೆ ಬೀಳುತ್ತೆ. ಆಗ ಆ ಸಮಯ ಅವನು ಹುಡುಗಿಯ ಜೊತೆ ಪೊಲೈಟ್ ಆಗಿ ವಿತ್ ರೆಸ್ಪೆಕ್ಟ್ ಮಾತಾಡ್ತಾನೆ, ಆದ್ರೆ ತನ್ನನ್ನು ಕೆಳಗೆ ತೋರಿಸೋದಿಲ್ಲ. ಫೋರ್ತ್ ರೂಲ್ ಇದೆ, ಸೈಲೆನ್ಸ್. ಒಬ್ಬ ರಿಯಲ್ ಸಿಗ್ಮಾ ಮೇಲ್ಗೆ ಸದ್ದು ಕೂಗಾಟ ಎಲ್ಲ ಇಷ್ಟ ಇರಲ್ಲ. ಇವನಿಗೆ ತನ್ನ ಕೆಲಸ ಮಾಡಿಸೋದಕ್ಕೆ ಪದೇ ಪದೇ ಹೇಳಿ ಕಿರ್ಚಾಡೋ ಅವಶ್ಯಕತೆ ಇರೋದಿಲ್ಲ. ಇವನಿಗೆ ತನ್ನ ಮಾತನ್ನು ಒಪ್ಸೋದಕ್ಕೆ ವಾದ ಮಾಡೋ ಅವಶ್ಯಕತೆ ಇಲ್ಲ. ಇವನಿಗೆ ಅನಾವಶ್ಯಕತೆ ಮಾತು ಆಡೋದಕ್ಕೂ ಇಷ್ಟ ಇರಲ್ಲ. ಆದ್ರೆ ಯಾವಾಗೆಲ್ಲ ಹೇಳ್ತಾನೋ ಜನ ಸೈಲೆನ್ಸ್ ಅಲ್ಲಿ ಕೇಳ್ತಾರೆ, ಮತ್ತೆ ಒಂದೊಂದು ಶಬ್ದಾನು ಗಮನದಲ್ಲಿಟ್ಟು ಕೇಳ್ತಾರೆ. ಸಿಗ್ಮಾ ಮೇಲೆ ಹೆಚ್ಚು ಮಾತಾಡೋದಿಲ್ಲ. ಇವನು ಶಾಂತವಾಗಿದ್ದು ಜನರನ್ನ ಮತ್ತೆ ಸಿಚುವೇಶನ್ ಅಬ್ಸರ್ವ್ ಮಾಡ್ತಿರ್ತಾರೆ, ಮತ್ತೆ ಆಮೇಲೆ ಆಕ್ಷನ್ ತಗೋತಾರೆ. ಫಿಫ್ತ್ ರೂಲ್ ಇದೆ, ರಿಮೇನ್ ಕಾಮ್ ಇನ್ ಎನಿ ಸಿಚುವೇಶನ್. ಸಿಗ್ಮಾ ಮೇಲೆ ಯಾವುದೇ ಪರಿಸ್ಥಿತಿಯಲ್ಲೂ ಶಾಂತವಾಗಿರ್ತಾನೆ. ಈ ಮಾತನ್ನು ಶ್ರೀಕೃಷ್ಣ ಕೂಡ ಅಧ್ಯಾಯ 2 15ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಯಂ ಹೀನ ವ್ಯಥೆಯಂತೇತೆ ಪುರುಷಂ ಪುರುಷರ್ಷಭ ಸಮದುಃಖಂ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹೇ ಅರ್ಜುನ, ಈ ಜಗತ್ತಲ್ಲಿ ಎಲ್ಲಕ್ಕಿಂತ ಸಫಲ ವ್ಯಕ್ತಿ ಅವನೇ. ಯಾರು ಸುಖದ ಸಮಯದಲ್ಲಿ ಮತ್ತೆ ದುಃಖದ ಸಮಯದಲ್ಲಿ ಒಂದೇ ಸಮನಾಗಿರ್ತಾನೋ, ಮತ್ತೆ ಅವನಿಗೇನೆ ಮುಕ್ತಿಯ ದ್ವಾರ ಸಿಗುತ್ತೆ. ನೀವು ಥಾಮಸ್ ಶೆಲ್ಬಿನ ನೋಡಬಹುದು. ಅವನ ಸ್ಥಿತಿ ಹೇಗೆ ಇರಲಿ, ಆದ್ರೆ ವ್ಯಕ್ತಿ ತನ್ನ ನಿಯಂತ್ರಣ ಕಳ್ಕೊಳ್ಳೋದಿಲ್ಲ. ಅವನು ತನ್ನ ಅಬ್ಸರ್ವೇಷನ್ ಇಂದ ಮತ್ತೆ ತನ್ನ ತಲೆಯಿಂದ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾನೆ. ಒಬ್ಬ ಸಿಗ್ಮಾ ಮೇಲ್ ಕಷ್ಟದ ಸಮಯದಲ್ಲೂ ಕಾಮ್ ಆಗಿರ್ತಾನೆ, ಮತ್ತೆ ಒಳ್ಳೆ ಸಮಯದಲ್ಲೂ ಕಾಮ್ ಆಗಿರ್ತಾನೆ. ಇದು ಒಂದು ಈ ರೀತಿ ಗುಣನೇ ನಿಮ್ಮನ್ನ ಒಬ್ಬ ರಿಯಲ್ ಸಿಗ್ಮಾ ಮೇಲ್ ಮಾಡೋದು. ಸಿಕ್ಸ್ತ್ ರೂಲ್ ಇದೆ, ಡೋಂಟ್ ವಾಚ್ ವ್ಲಾಗ್ಸ್. ವ್ಲಾಗ್ಸ್ ಮೇನ್ಲಿ 2 ತರ ಇರುತ್ತೆ. ಒಂದರಲ್ಲಿ ಯಾವ್ದಾದ್ರು ಜಾಗದ ಬಗ್ಗೆ ತೋರಿಸ್ತಾರೆ, ಮತ್ತೆ ಅದರ ಹಿಸ್ಟ್ರಿನ, ಅದರ ಸ್ಪೆಷಾಲಿಟಿನ ಹೇಳ್ತಾರೆ. ಮೇನ್ಲಿ ನಾಲೆಡ್ಜ್ ಕೊಡ್ತಾರೆ. ಸೆಕೆಂಡ್, ಬೇರೆದ್ರಲ್ಲಿ ಕೇವಲ ಹಣ, ಗಾಡಿ, ಬಂಗ್ಲೆ, ತಿರುಗಾಡೋದನ್ನ ತೋರಿಸ್ತಿರ್ತಾರೆ. ಈಗ ಏನಾದ್ರು ನೀವು ಬೇರೆ ಟೈಪ್ ನ ವ್ಲಾಗ್ಸ್ ನೋಡ್ತಿದ್ರೆ ನೀವು ಸಿಗ್ಮಾ ಮೇಲ್ ಅಲ್ಲ. ಯಾಕಂದ್ರೆ ನಿಮ್ಗೆ ರೂಲ್ ನಂಬರ್ 1 ಅಲ್ಲೇ ಹೇಳಿದೆ, ಸಿಗ್ಮಾ ಮೇಲ್ಗೆ ಯಾವುದೇ ವ್ಯತ್ಯಾಸ ಬೀಳಲ್ಲ. ಜನ ಏನ್ ಮಾಡ್ತಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ, ಏನ್ ಖರೀದಿ ಮಾಡ್ತಾ ಇದ್ದಾರೆ ಅಂತ ಅವ್ರು ಕೇವಲ ತಮ್ಮನ್ನ ಇಂಪ್ರೂವ್ ಮಾಡೋದ್ರಲ್ಲಿ ಬಿಸಿ ಇರ್ತಾರೆ. ಈ ರೀತಿ ವ್ಲಾಗ್ಸ್ ನೋಡೋದ್ರಿಂದ ನೀವು ಮೋಟಿವೇಟ್ ಆಗೋದಿಲ್ಲ, ಬದಲಿಗೆ ನಿಮ್ಮಲ್ಲಿ ಇನ್ಸೆಕ್ಯೂರಿಟೀಸ್ ಹುಟ್ಟುತ್ತೆ. ನೀವು ನಿಮ್ಮ ಪ್ರೆಸೆಂಟ್ ಲೈಫ್ ಇಂದ ದ್ವೇಷಿಸ್ತೀರಾ. ಅಷ್ಟೇ ಅಲ್ಲ, ನೀವು ನಿಮ್ಮ ತಂದೆ ತಾಯಿ ಮೇಲೂ ದ್ವೇಷಿಸ್ತೀರಾ. ಅದಕ್ಕೆ ರಿಯಲ್ ಸಿಗ್ಮಾ ಮೇಲೆ ಆಗ್ಬೇಕು ಅಂತ ಇದ್ರೆ ಆಗ ಈ ರೀತಿ ವ್ಲಾಗ್ಸ್, ಅದರ ಮೇನ್ ಕಾಂಟೆಂಟ್ ಹಣ, ಗಾಡಿ, ಬಂಗ್ಲೆ ತೋರಿಸೋದು, ಈ ರೀತಿ ವ್ಲಾಗ್ಸ್ ನ ಈಗಲೇ ಬಂದ್ ಮಾಡಿ. 7th ರೂಲ್ ಇದೆ, ಡೋಂಟ್ ಬಿ ಎ ಫ್ಯಾನ್. ಸಿಗ್ಮಾ ಮೇಲ್ ಯಾವತ್ತೂ ಯಾರ್ದು ಫ್ಯಾನ್ ಆಗಲ್ಲ. ಅವರು ಜನರನ್ನ ಇಷ್ಟಪಡ್ತಾರೆ, ಆದ್ರೆ ಅವರು ಫ್ಯಾನ್ ಆಗಿರೋದಿಲ್ಲ. ಸಿಗ್ಮಾ ಮೇಲ್ ತನ್ನನ್ನ ಮೊದಲು ಫಸ್ಟ್ ಪೊಸಿಷನ್ ನಲ್ಲಿ ಇಡ್ತಾನೆ. ಯಾಕಂದ್ರೆ ಯಾವಾಗ ನೀವು ಯಾರ್ದಾದ್ರು ಫ್ಯಾನ್ ಆಗ್ತಿರೋ, ಆಗ ನೀವು ನಿಮ್ಮನ್ನ ಆಟೋಮ್ಯಾಟಿಕಲಿ ಸೆಕೆಂಡ್ ಪೊಸಿಷನ್ ನಲ್ಲಿ ಇಡ್ತೀರಾ. ಅವರನ್ನ ಇಷ್ಟಪಡಿ, ಆಕ್ಟರ್ಸ್ ನ ಆಕ್ಟಿಂಗ್ ಸ್ಕಿಲ್ ಇಷ್ಟಪಡಿ, ಸ್ಪೋರ್ಟ್ಸ್ ಮೆನ್ ಆಡುವ ರೀತಿ ಇಷ್ಟಪಡಿ, ಒಬ್ಬ ಕಾಮಿಡಿಯನ್ ಹ್ಯೂಮರ್ ಮತ್ತೆ ಅವನ ಜೋಕ್ಸ್ ನ ಇಷ್ಟಪಡಿ. ಅವರಿಂದ ಕಲೀರಿ, ಆದ್ರೆ ಅವರ ಫ್ಯಾನ್ ಆಗಬೇಡಿ. ಯಾಕಂದ್ರೆ ಇವತ್ತಿಂದ 5 ವರ್ಷದ ನಂತರ ನೀವೇನ್ ಆಗ್ತಿರೋ ಅದನ್ನ ನೀವು ಫ್ಯಾನ್ ಆಗಿ ಪಡ್ತಿರಲ್ಲ, ಅಥವಾ ನೀವು ಅವರ ಫ್ಯಾನ್ ಅಂತ ಯಾರು ಕೊಟ್ಟಿರೋದಿಲ್ಲ. ಬದಲಿಗೆ ಅದನ್ನ ನೀವೇ ನಿಮ್ಮ ಶ್ರಮದ ಬಲದ ಮೇಲೆ ಪಡೆದಿರ್ತೀರಾ. ಅದಕ್ಕೆ ಫ್ಯಾನ್ ಆಗ್ಲೇಬೇಕು ಅಂತ ಇದ್ರೆ ಆಗ ನಿಮ್ಮ ಫ್ಯಾನ್ ಆಗಿ, ಆಗ್ಲೇ ನೀವು ಒಬ್ಬ ರಿಯಲ್ ಸಿಗ್ಮಾ ಮೇಲ್ ಅಂತ ಕರೆಸ್ಕೋತೀರಾ. ಈ 7 ರೂಲ್ ನ ನಿಮ್ಮ ಮೈಂಡ್ ಅಂಡ್ ಬಾಡಿಲಿ ಬಿತ್ತನೆ ಮಾಡಿ ಒಬ್ಬ ರಿಯಲ್ ಸಿಗ್ಮಾ ಮೇಲ್ ಆಗೋದಕ್ಕೆ. ಸ್ನೇಹಿತರೆ, ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ. ಸೊ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಪ್ರತಿಯೊಂದು ವಿಡಿಯೋಸ್ ನಿಮಗೆ ಮೊದಲು ಬರೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.